ಇಲ್ಲೂ ಕೂಡ ಉದ್ದೇಶ ಇಷ್ಟೇ. ಈಗ ನೋಡಿ, ಒಂದು ಅರೈವಲ್ ಅಂತ ಇರುತ್ತೆ, ಒಂದು ಡಿಪಾರ್ಚರ್ ಅಂತ ಇರುತ್ತೆ. ಮೆಟ್ರೋ ಅಂತ ನೀವು ಕರೆಕ್ಟಾಗಿ ಹೇಳಿದ್ರಿ, ಸಾಧಾರಣ ಎಲ್ಲ ಜನ ಬಳಸ್ತಾರೆ, ಅಥವಾ ಸಾಮಾನ್ಯ ಜನಕ್ಕೆ ಗೊತ್ತಿದೆ ಹೇಗೆ ಮೆಟ್ರೋನಲ್ಲಿ ಹೋಗಬೇಕು ಏನು ಅಂತ ಹೇಳಿ. ಸೊ ನೀವು ನೀವು ಹೋಗಬೇಕಾದಂಥ ಮೆಟ್ರೋ ಬರುತ್ತೆ ಅಂತ ನೀವು ನೋಡ್ತಾನೆ ಇರ್ತೀವಿ. ಬೇರೆ ಇನ್ಯಾವುದೋ ಮೆಟ್ರೋ ಬಂದಿದೆ ಅಂತ ತೋರಿಸುತ್ತೆ, ಅಥವಾ ನೀವು ಹೋಗಬೇಕಾದ ಸ್ಥಳಕ್ಕೆ ಹೋಗದೆ ಇನ್ನೆಲ್ಲೋ ಇನ್ನೊಂದು ಕಡೆ ಹೋಗ್ತಿದೆ ಅಂತ ತೋರಿಸುತ್ತೆ. ಅಥವಾ ಮೆಟ್ರೋದಲ್ಲಿರೋರಿಗೆ ಅವ್ರು ಇಳಿಬೇಕಾದ ಸ್ಟೇಷನ್ ಬದಲು ಇನ್ಯಾವುದೋ ಸ್ಟೇಷನ್ ಅಂತ ತೋರಿಸುತ್ತೆ. ಈ ಗೊಂದಲಗಳನ್ನು ಉಂಟು ಮಾಡಿ ಸಾಕಷ್ಟು ಅಲ್ಲೂ ಕೂಡ ಒಂದು ಜನಕ್ಕೂ ಆಕ್ರೋಶಕ್ಕೆ ಉಂಟಾಗಬೇಕು, ಸಮಸ್ಯೆಗಳು ಉಂಟಾಗಬೇಕು ಅನ್ನೋ ಉದ್ದೇಶ. ಇದು ತಾತ್ಕಾಲಿಕ, ಅಂದರೆ ಪೂರ್ತಿ ವಾರಗಟ್ಟಲೆ ಮಾಡಲ್ಲ, ಒಂದು ದಿನ ಮಾಡಿದ್ರೆ ಸಾಕು ಅವ್ರಿಗೆ. ಅದು ಒಂದು ದೊಡ್ಡ ಒಂದು ಸಮಸ್ಯೆ ಉಂಟಾಗುತ್ತೆ, ಜನಕ್ಕೆ ಅನಾನುಕೂಲ ಆಗುತ್ತೆ ಅಂತ. ಎರಡನೇದು ಇದರ ಮುಂದುವರೆದ ಭಾಗ, ರೈಲುಗಳು ಆಗಮನ ನಿರ್ಗಮನ ಅಂತ ಸಾಧಾರಣವಾಗಿ ಎಲ್ಲ ತೋರಿಸಿರ್ತಾರೆ. ಸೊ ಯಾವ ರೈಲುಗಳು, ಉದಾಹರಣೆಗೆ ಪ್ರಯಾಣಿಕರ ರೈಲುಗಳು ಆದರೆ ಯಾವ ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಯಾವಾಗ ಹೊರಡುತ್ತೆ. ಆಮೇಲೆ ಸರಕು ಸಾಗಾಣಿಕೆ ರೈಲುಗಳು ಆದರೆ ಇಲ್ಲಿಂದ ಬರ್ತಾ ಇದೆ. ಆಮೇಲೆ ತುರ್ತು ಸೇವಾ ರೈಲುಗಳಿದ್ದಾವೆ, ಉದಾಹರಣೆಗೆ ನಮ್ಮ ಪೆಟ್ರೋಲಿಯಂ ಇಂಥದನ್ನೆಲ್ಲ, ಅಥವಾ ಹಾಲು ಅದು ಕೆಡಬಾರ್ದು ಅಂದರೆ ಇಷ್ಟೇ ಸಮಯದಲ್ಲೇ ಅದನ್ನು ತಲುಪಿಸ್ಲೇಬೇಕು. ಇಂಥದ್ದೆಲ್ಲನೂ ಕೂಡ ದಾರಿ ತಪ್ಪಿಸೋ ಕೆಲಸ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ರೈಲ್ವೆ ಇಲಾಖೆ ಸಿಬ್ಬಂದಿಗೂ ದೊಡ್ಡ ಸಮಸ್ಯೆ ಆಗುತ್ತೆ. ಯಾವ ಟ್ರ್ಯಾಕಲ್ಲಿ ಯಾವ ಟ್ರೈನ್ ಬರ್ತಿದೆ ಅಂತ ಅವ್ರಿಗೆ ಗೊಂದಲ ಆಗುತ್ತೆ. ಪ್ರಯಾಣಿಕರಿಗಂತೂ ಅಥವಾ ಅದನ್ನು ನೋಡುವಂಥ ಬೇರೆಯವ್ರಿಗೂ ಕೂಡ ದೊಡ್ಡ ಗೊಂದಲ ಉಂಟಾಗುತ್ತೆ. ಇದು ಹಿಂದೆ ಇದು ಹೊಸದಲ್ಲ ಆ್ಯಕ್ಚುಲಾಗಿ. ಇದನ್ನು ಹಿಂದೆ ಒಂದು ಕಡೆ ಒಂದು ದೇಶದಲ್ಲಿ ಮಾಡಿದರು, ಯುರೋಪಿಯನ್ ದೇಶದಲ್ಲಿ ಇದನ್ನು ಮಾಡಿದರು, ಒಂದು ಟ್ರಯಲ್ ಅಂತ. ಸಬ್ವೇ ಅದರ ಮೆಟ್ರೋ ಮಾತ್ರ ಮಾಡಿದರು. ಅಲ್ಲಿ ಸಾಕಷ್ಟು ಜನ ಗೊಂದಲ ಆಗಿ ಅದ್ರ ಬಗ್ಗೆ ಮಾಧ್ಯಮದಲ್ಲೆಲ್ಲ ಸಾಕಷ್ಟು ಚರ್ಚೆ ಆಯಿತು. ಎಲ್ಲರೂ ಏನು ಅಂದ್ಕೊಂಡ್ರು, ತುಂಬ ವರ್ಷದ ಹಿಂದೆ ಆಗಿದ್ದು ಮತ್ತೆ ಎಲ್ಲೋ ಆಗಲ್ಲ ಅಂದರೆ ಈಗ ಸುರಕ್ಷಿತವಾಗಿದ್ದೀವಿ. ಸುರಕ್ಷಿತ ಅಲ್ಲ ಅಂತ ಇವ್ರು ತೋರಿಸ್ತಾ ಇದ್ದಾರೆ. ಆ ಇಡೀ ದೇಶದ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ಇದು ಮಾಡಿದ್ದಾರೆ. ಎಲ್ಲ ರೈಲ್ವೆ ನಿಲ್ದಾಣದಲ್ಲಿ ಅಥವಾ ಎಲ್ಲ ಮೆಟ್ರೋ ನಿಲ್ದಾಣಗಳು, ಅಂದರೆ ಮೆಟ್ರೋ ಆಫ್ಕೋರ್ಸ್ ಪ್ರಾಬ್ಲಿ ಅವರ ರಾಜಧಾನಿನಲ್ಲಿರ್ಬೋದು, ಆದರೆ ಇದನ್ನು ಎಲ್ಲ ರೈಲ್ವೆ ನಿಲ್ದಾಣದಲ್ಲಿ, ಅಂದರೆ ಒಂದು ದಿನಕ್ಕೆ ಎಷ್ಟು ರೈಲುಗಳಲ್ಲಿ ಓಡಾಡ್ತಾ ಇದೆ, ಆ ಹೋಗ್ತಿರೋ ಜನಕ್ಕೆ, ಅಲ್ಲಿ ಹೋಗಬೇಕನ್ನೋ ಪ್ರಯಾಣಿಕರಿಗೆ, ಮತ್ತು ಸರಕು ಕೂಡ. ನಾನು ಹೇಳೋದಲ್ಲ, ಈಗ ತುಂಬ ತುರ್ತಾಗಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕಾದಂಥ ಸರಕುಗಳಿರ್ಬೋದು, ಅವುಗಳು ಕೂಡ ನಿಧಾನ ಆಗುತ್ತೆ, ಗೊಂದಲಗಳಾಗುತ್ತೆ, ಎಷ್ಟೋ ಟ್ರೈನ್ ಕ್ಯಾನ್ಸಲ್ ಆಗುತ್ತೆ. ಒಂದು ದೊಡ್ಡ ಆರ್ಥಿಕ ನಷ್ಟ, ಮತ್ತು ಜೊತೆಯಲ್ಲಿ ಜನರ ಆಕ್ರೋಶ ಕೂಡ ಹೆಚ್ಚಾಗುತ್ತೆ. ಹೌದು, ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ, ಯಾಕಂದರೆ ಯಾರಿಗೂ ಏನೂ ಗೊತ್ತಿಲ್ಲ. ಸೊ ಇದನ್ನು ಉದ್ದೇಶಪೂರ್ವಕ ಮಾಡ್ತಿದ್ದಾರೆ. ಅಂದರೆ ನಾವು ನಮ್ಮ ಕಾರ್ಯಕ್ರಮದ ಉದ್ದೇಶ ಇಂಥದ್ದು ನಡೀತಿದೆ ಅಂತ ಹೇಳೋದು ಹೊರತಾಗಿ ಹೇಗೆ ಮಾಡಿದ್ರು ಅಂತ ಹೇಳ್ತಾ ಕೂತ್ರೆ ಅದು ಪ್ರಾಯಶಃ ತರಬೇತಿ ಕಾರ್ಯಕ್ರಮ ಆಗೋಗುತ್ತೆ. ಸೊ ಬಟ್ ಇದನ್ನು ಮಾಡ್ತಿದ್ದಾರೆ ಅಂದರೆ ಇವರು ಒಂದು ಪ್ರಾಯಶಃ ನಾನು ಅಂದ್ಕೊಂಡಿರೋದು, ಈ 3 ದಾಳಿಗಳು ಒಂದೇ ದೇಶದ ಮೇಲೆ ನಡೆದಿರೋದು, ಅದು ಹೆಚ್ಚು ಕಮ್ಮಿ ಒಂದೇ ಟೈಮಲ್ಲಿ ನಡೆದಿರೋ ನೋಡಿದ್ರೆ ಒಬ್ಬರೇ ಮಾಡ್ತಿರ್ಬೋದು, ಮತ್ತು ಏನೋ ಒಂದು ಬಲವಾದ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಹಣಕ್ಕೋಸ್ಕರ ಸಾಧಾರಣವಾಗಿ ಸೈಬರ್ ದಾಳಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಇಲ್ಲಿ ಹಣನೂ ಒಂದು ಭಾಗ ಆಗಿರ್ಬೋದು, ರಾಜಕೀಯ ಉದ್ದೇಶ ಇರ್ಬೋದು, ಅಥವಾ ಯಾವ್ದಾದ್ರು ಶತ್ರು ದೇಶದವರು ಇಂಥ ಒಂದು ಅರಾಜಕತೆ ಉಂಟು ಮಾಡಿ ಅಂತಲೂ ಮಾಡ್ತಾ ಇರ್ಬೋದು. ಒಟ್ಟಿನಲ್ಲಿ ನಮಗೆ ಇಂಥದನ್ನು ಏನಾದ್ರು ಗಮನಕ್ಕೆ ಬಂದರೆ ನಾವು ತಕ್ಷಣ ಸಂಬಂಧಪಟ್ಟ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಅಷ್ಟು ಜಾಗೃತಿ ಜನರಲ್ಲಿ ಇರಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.